ಇದು ಭಾಳ ಇಂಪಾರ್ಟೆಂಟ್. ಇದು ನವೋದಯದಾಗ ಬೀಳುತ್ತದೆ ಗಣಿತ. ಲಕ್ಷ ಕೊಟ್ಟು ನೋಡ್ರಿ, ನೀವು ಮಾಡೋರು ಇದ್ರೆ ಮಾಡ್ರಿ, ನಾ ತಿಳಿಸಿ ಹೇಳ್ತಾನು. ವಿಡಿಯೋ ಆನ್ ಮಾಡ್ರಿ, ನಾ ಲೆಕ್ಕ ತಿಳಿಸ್ತೀನಿ. ನೋಡ್ರಿ, ಶೇಕಡ 12.1 ಶೇಕಡ ಸರಳ ಬಡ್ಡಿಯ ಮೊಬಲಗು ಅಸಲಿನ 2ರಷ್ಟಾಗಲು ಎಷ್ಟು ಅವಧಿ ಕಾಲ ಬೇಕು ಅಂತ ಕೇಳ್ತಾನೆ. ಒಂದು ಅಸಲ 12.1 ಬಡ್ಡಿಯ ದರದಂತೆ ಅಸಲಿನ 2ರಷ್ಟು ಮೊಬಲಗು ಅಂದ್ರೆ ಮೊತ್ತ. ಅಸಲಿನ 2ರಷ್ಟು ಮೊಬಲಗು ಅಂದ್ರೇನು ಮೊತ್ತ ಆಗಲು ಎಷ್ಟು ಅವಧಿ ಬೇಕು ಅಂತ. ಇಲ್ಲಿ ಅಸಲ ಕೊಟ್ಟಿಲ್ಲ, ಅವಾಗ ನೀವು ಅಸಲು 1 ಅಂತ ತಿಳ್ಕೊಬೋದು, 100 ಅಂತ ತಿಳ್ಕೊಬೋದು. ನೀವು ಯಾವುದೇ ಒಂದು ಗಣಿತವನ್ನು ನಾವು ಹೆಂಗೆ ತಿಳ್ಕೊಬೇಕು ಅನ್ನೋದು ಇದು ಲಕ್ಷ ಕೊಟ್ಟು ನೋಡಿ. ಅಸಲು 100 ಆಗಿರಲಿ, ಕೊಟ್ಟಿಲ್ಲ ಅಂದ್ರೆ 1 ಅಂತ ತಿಳ್ಕೊರಿ. 100 ಆಗಿರಲಿ, 100 ಆಗಿರಲಿ, ಅಸಲು 100 ಆಗಿರಲಿ. ಅಸಲಿನ 2ರಷ್ಟು ಮೊಬಲಗು ಅಂದರೆ ಏನು? ಮೊತ್ತ. ಮೊತ್ತ ಬರೋಬರಿ ಅಸಲಿನ 2ರಷ್ಟು ಅಂದ್ರೆ 2 ಬರೋಬರಿ 100 ಗುಂಡ್ಲೆ 2 ಬರೋಬರಿ 200 ರೂಪಾಯಿ ಅನ್ನತ್ತು ಮೊತ್ತ. ನೀವು ತಿಳ್ಕೊಂಡದ್ದು ದರ ಎಷ್ಟದ ನೋಡ್ರಿ. ದರ ಬರೋಬರಿ 12 24 25 2 ಶೇಕಡ ದರ. ಕೇಳಿದ್ದೇನು? ಅವಧಿ ಬರೋಬರಿ ಎಷ್ಟು? ಅವಧಿ ಬರೋಬರಿ ಎಷ್ಟು? ಈಗ ನೀವು ಬಡ್ಡಿ ತಕ್ಕೋಬೇಕು. ಬಡ್ಡಿ ಬರೋಬರಿ ಮೊತ್ತ ಮೈನಸ್ ಅಸಲು. ಮೊತ್ತ ಮೈನಸ್ ಅಸಲು. ಮತ್ತೆಷ್ಟದ? 200 ಆಗ್ಯದ. ನೀವು ತಿಳ್ಕೊಂಡ ಅಸಲು 100 ಅದ, ಬರೋಬರಿ 100 ರೂಪಾಯಿ ಏನಾಯ್ತು? ಬಡ್ಡಿ ಆಯ್ತು. ಬಡ್ಡಿ ಬರೋಬರಿ 100 ರೂಪಾಯಿ. ಈಗ ನೀವು ಅವಧಿ ಸೂತ್ರ ಹಚ್ಚರಿ. ಆದ್ದರಿಂದ ಅವಧಿ ಬರೋಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸ್ ಬಾಗ್ಲೆ ಅಸಲು ಗುಂಡ್ಲೆ ದರ ಭಿನ್ನ ರಾಶಿ ಬಂದದ. ಹುಷಾರ್. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 100 ಸರ್ವಾಸ್ ಬಾಗ್ಲೆ ಅಸಲು 100 ಅದ. ಇಲ್ಲೇ ಗುಣಕ ವಿಲೋಮ ಆಗ್ತದೆ. ಮ್ಯಾಲೆ 2 ಆಗ್ತದ, ತಳಗೆ 25 ಆಗ್ತದೆ. 25 2 ಅಂಶ ಇದ್ದದ್ದು ತಳಗೆ 25 ಆಗ್ತದೆ, ಮ್ಯಾಲೆ 2 ಆಗ್ತದೆ. ನೋಡ್ರಿ ಹೆಂಗೆ ಹಚ್ಕೋಬೇಕು ಅನ್ನೋದು ನೋಡ್ರಿ. ಬೇಕಾದಂಥ ಗಣಿತ ಇರಲಿ, ನಿಮ್ಗೆ ಯಾವ ಲೆಕ್ಕನೂ ನಡೆಸೋದಲ್ಲ. ಸರಿಯಾಗಿ ತಿಳ್ಕೊಂಡ್ರ ನೋಡ್ರಿ. ಅಸಲು 100 ಆಗಿರಲಿ, ಮೊತ್ತ ಅಸಲಿನ 2ರಷ್ಟು 100 ಗುಂಡ್ಲೆ 2 200 ರೂಪಾಯಿ ಆಯ್ತು. ಮೊಬೈಲಾಗ ಅಂದ್ರೆ ಮೊತ್ತ. ದರ ಎಷ್ಟದ? 25 2 ಅಂಶ. ಅದು ಮಿಶ್ರ ಭಿನ್ನ ರಾಶಿ ಅದ, ವಿಷಮ ಭಿನ್ನ ರಾಶಿ ಮಾಡ್ಕೋಬೇಕು. ಅವಧಿ ಬರೋಬರಿ ಎಷ್ಟು? ಬಡ್ಡಿ ತಕೋಬೇಕು ಮೊದಲು. ಮೊತ್ತ ಮೈನಸ್ ಅಸಲು 200 ಮೈನಸ್ 100 ಬರೋಬರಿ 100 ರೂಪಾಯಿ ಬಡ್ಡಿ ಆಯ್ತು. ಅವಧಿ ಬರೀ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರ್ವಾಸ್ವಾಲೆ ಅಸಲು ಗುಂಡ್ಲೆ ದರ ಭಿನ್ನ ರಾಶಿ ಅದ ಅಂದ್ರೆ ಅದನ್ನ 25 2 ಅಂಶ ಇದ್ದದ್ದು 2 25 ಅಂಶ ಮಾಡ್ಕೋದು. ಈ 100 ಆಯ್ತು, ಈ 100 ಆಯ್ತು. 25 ಒಂದಲೇ 25 4 4 8 ವರ್ಷ. ಆನ್ಸರ್ ಇಸ್ ಈಕ್ವಲ್ ಟು 8 ವರ್ಷ. ನೋಡಿ 8 ವರ್ಷಗಳು. ನೀವು ಯಾವುದೇ ಒಂದು ಗಣಿತ ತಿಳ್ಕೊಳ್ಳೋದು ಸರಳಾಗಿ ತಿಳ್ಕೊಂಡು ಬಿಡ್ರಿ. ನೀವು ಅಸಲವ 100 ಅಂತ ತಿಳ್ಕೊರಿ. ಆಮೇಲೆ ನೀವು ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. ಅಸಲು 1 ಅಂತ ತಿಳ್ಕೊರಿ, ಮತ್ತು 1 ಗುಂಡ್ಲೆ 2 2 ಅಂತ ತಿಳ್ಕೊರಿ. ಮತ್ತದಾಗ ಅಸಲು ಕಳೀರಿ, 2ರೊಳಗೆ 1 ಕಳೆದ್ರೆ 1 ಉಳಿತು. 100 ಗುಂಡ್ಲೆ 1 ಗುಂಡ್ಲೆ 1 ಸರಸ್ವಲ್ಲಿ ಅಸಲು 1 ಅಂತ ತಿಳ್ಕೊಂಡ್ರೆ ತಳಗೆ 25 2
ಎರಡು ಅಂಶ ಅಂತಂದು 2 25 ಮಾಡಿಬಿಟ್ರು 8 ಬರ್ತದೆ. 2 ರೀತಿ ಒಳಗೆ ಮಾಡ್ಬೋದು. ಗಣಿತಕ್ಕೆ ಸಾಕಷ್ಟು ದಾರಿಗಳು ಅವ. ನೀವು ಈ ಗಣಿತಗಳನ್ನು ಸರಿಯಾಗಿ ತಿಳ್ಕೊಬೇಕು. ಗಣಿತಗಳನ್ನು ನೋಡಿ, ಇದು ಎಷ್ಟು ಚಂದ ನೋಡ್ರಿ ಗಣಿತ. ಇನ್ನು ಮುಂದೆ ಬರ್ತಾ ಗಣಿತಗಳು ನವೋದಯದಾಗ ನೋಡಿ.